ನಮಸ್ತೆ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ನನ್ನ ಪರಿಚಯ ನಿಮಗಾಗಲೇ ಆಗಿದೆ. ವಲಿ ಆರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು ಕೆಂಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಆಗಲೇ ಪ್ಲೇಟೋ, ಅರಿಸ್ಟಾಟಲ್ ಇವರಿಬ್ಬರ ಕಾವ್ಯ ತತ್ವಗಳನ್ನು ತಿಳ್ಕೊಂಡಿದ್ದೀವಿ. ಪ್ಲೇಟೋ ಕಾವ್ಯವನ್ನು ನಿರಾಕರಿಸ್ತಾನೆ, ಅದು ಉಪಯೋಗಕ್ಕೆ ಬಾರದು ಅಂತ ಹೇಳ್ತಾನೆ. ಕವಿ ಮತ್ತು ಕಲಾವಿದರು ಉಪಯೋಗಕ್ಕೆ ಬರೋ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅವನು ನಿರಾಕರಿಸ್ತಾನೆ. ತನ್ನ ಆದರ್ಶ ರಾಜ್ಯದಿಂದ ಕವಿ ಮತ್ತು ಕಲಾವಿದರು ಹೊರಗಿರಬೇಕು ಅಂತ ಹೇಳಿ ಹೇಳ್ತಾನೆ. ಅವನು ಯಾಕೆ ಹೇಳ್ತಾನೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಒಬ್ಬ ಕಲಾವಿದ ಒಂದು ಬಾಟಲಿಯ ಈ ಥರ ಬಾಟಲಿಯ ಒಂದು ಚಿತ್ರವನ್ನು ಬರೆದ್ರೆ ಅದು ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಒಬ್ಬ ಕುಶಲಕರ್ಮಿ ಈ ಬಾಟಲಿಯನ್ನು ತಯಾರು ಮಾಡ್ತಾನಲ್ಲ, ಕುಶಲಕರ್ಮಿ, ಅವನು ಉಪಯೋಗಕ್ಕೆ ಬರೋ ಕೆಲಸ ಮಾಡ್ತಾನೆ. ಯಾಕಂದರೆ ನೋಡಿ, ಈ ಬಾಟಲಿಯಲ್ಲಿ ನಾವು ನೀರು ಹಾಕ್ಕೊಂಡು ಉಪಯೋಗಿಸ್ಬೋದು. ಉಪಯೋಗಕ್ಕೆ ಬಂತು, ನೋಡಿದ್ರಲ್ಲ, ನೀರನ್ನು ಕೊಡದೆ ಚಿತ್ರದಲ್ಲಿ ನೀರು ಹಾಕೊಂಡು ಕುಡಿಯೋಕ್ಕಾಗುತ್ತೆಯೇ? ಈ ರೀತಿಯ ಆಕ್ಷೇಪಣೆಗಳನ್ನು ಎತ್ತುತ್ತದೆ. ಆ ಪ್ಲೇಟೋನ ಆಕ್ಷೇಪಣೆಗಳನ್ನು ತಗೊಂಡು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡಬೇಕು ಅಂತಾನೆ ಕಾವ್ಯ ಮೀಮಾಂಸೆಯಲ್ಲಿ ಅರಿಸ್ಟಾಟಲ್ ಪ್ರಯತ್ನವನ್ನು ಪಡ್ತಾನೆ. ಹಾಗೆ ಅವನು ಪ್ರಯತ್ನವನ್ನು ಪಡ್ತಾ ಕಾವ್ಯದ ಹಿರಿಮೆಯನ್ನು ಹೇಳ್ತಾನೆ. ರುದ್ರ ನಾಟಕದ ಮಹತ್ವವನ್ನು ಹೇಳ್ತಾರೆ. ರುದ್ರ ನಾಟಕದಿಂದ ಹೇಗೆ ನಮ್ಮ ಭಾವನೆಗಳು ಉಪಶಮನಗೊಳ್ತಾವೆ ಅನ್ನೋದನ್ನು ಹೇಳ್ತಾನೆ. ಅದನ್ನೇ ನಾವು ಭಾವ ವಿರೇಚನ ತತ್ವ, ಕೆಥಾರ್ಸಿಸ್ ಅಂತ ಹೇಳಿ ಕರಿತೀವಿ. ಈ ಕೆಥಾರ್ಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾವನೆಗಳನ್ನು ವಿರೇಚನೆಗೊಳಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ನಾವು ಸ್ವಲ್ಪ ಉಲ್ಲಾಸಿತರಾಗಿರೋಣ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ. ಬಹಳ ಸುಂದರವಾದ ಸಾಹಿತ್ಯ ಮತ್ತು ಸಂಗೀತ, ಗಾಯನ ಇರುವಂಥದ್ದನ್ನು ನೋಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳು. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ನಾನಿರ್ಮಹಾ ಚೆಲುವೆ, ನಾನಿರ್ಮಹಾ ಚೆಲುವೆ ಅಲ್ಲ, ಆಸ್ತಿ ಪಾಸ್ತಿಯೇ ಒಡವೆ, ಆಸ್ತಿ ಪಾಸ್ತಿಯೇ ಒಡವೆ ಇಲ್ಲ, ಆದರೂ ಈ ಚೆಲುವ ಅದೇಕೋ ಕಾಣೆ, ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನು ವಿರೋಧಿಸಿ ಮದುವೆಯಾದನಲ್ಲ, ಅಲ್ಲ ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನೆರೆ ಮನೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂಗಿಸು ಭಂಗಿಸು, ನೆರೆ ಮನೆಯಲ್ಲಿದೆ ಒಂದು ಹೆಂಗಸು, ಮಾತು ಮಾತಿಗೂ ಹಂಗಿಸು ಭಂಗಿಸು, ಇದೇ ಜಗಳ ಗಂಟಿ ನನಗೆ ಬಂದಾಗ ಹೆರಿಗೆಯ ಬೇರೆ, ಅಕ್ಕನಂತೆ ಆಸ್ಪತ್ರೆಗೆ ತಾನೆ ಓಡಾಡಿದಳಲ್ಲ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಎಷ್ಟು ದಿನ ಈ ಪ್ರಾಯದ ಕಾವು, ಎಲ್ಲರಂತಿಗ ಗಂಡ ಹೆಂಡತಿ ನಾವು, ಎಷ್ಟು ದಿನ ಈ ಪ್ರಾಯದ ಕಾವು, ಎಲ್ಲರಂತಿಗ ಗಂಡ ಹೆಂಡತಿ ನಾವು, ಇದ್ದದ್ದೇ ತಾಪತ್ರಯ, ಇದ್ದದೇ ತಾಪತ್ರಯ, ಆದರೆ ನನ್ನ ಮುಡಿಯಲ್ಲಿ ಮಲ್ಲಿಗೆ, ಗಂಡನ ದಣಿದ ಮುಖದಲ್ಲಿ ಮುಗುಳ್ನಗೆ, ಉಳಿದೇ ಇದೆಯಲ್ಲ ಮುಗುಳ್ನಗೆ, ಉಳಿದೇ ಇದೆಯಲ್ಲ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಈ ನಗರವು ಒಂದು ಚಕ್ರವ್ಯೂಹ, ಯಾವ ಕ್ಷಣ ಹೇಗೋ ಭೀತಿ ಸಂದೇಹ, ಈ ನಗರವು ಒಂದು ಚಕ್ರವ್ಯೂಹ, ಯಾವ ಕ್ಷಣ ಹೇಗೋ ಭೀತಿ ಸಂದೇಹ, ಆದರೂ ಈವರೆಗೆ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ
ಮಕ್ಕಳು ಸುರಕ್ಷಿತ ಶಾಲೆಗಳಿಂದ ಹಿಂದಿರುಗುತ್ತಿರುವರಲ್ಲ. ಕೇಳಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನೋಡಿದ್ರಿ ಅಲ್ವಾ? ಹೇಗನ್ನಿಸ್ತದೆ ನಿಮಗೆ? ನಮ್ಮ ಭಾವನೆಗಳೆಲ್ಲ ವಿರೇಚನವಾದ ಹಾಗೆ ಒಂಥರ ಶಾಂತಿ, ನೆಮ್ಮದಿ ಸಿಕ್ತು. ಈ ಭಾವ ವಿರೇಚನೆಯ ಕುರಿತು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಅರಿಸ್ಟಾಟಲ್ ಪ್ಲೇಟೋ ಹೇಳಿದ ಒಂದು ವಾಕ್ಯವನ್ನು ತಗೊಳ್ತಾ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಪ್ಲೇಟೋ ಹೇಗೆ ಹೇಳ್ತಾನೆ? ಕಾವ್ಯಗಳು ಮನುಷ್ಯನನ್ನ ಹಾಳು ಮಾಡ್ತಾ ಇದ್ದಾವೆ, ಅವನ ಮನಸ್ಸಿನ ಭಾವನೆಗಳನ್ನ ಕೆರಳಿಸ್ತವೆ ಅಂತ ಹೇಳ್ತಾನೆ. ಅದೇ ಮಾತನ್ನ ಇಟ್ಕೊಂಡು ಅರಿಸ್ಟಾಟಲ್ ಹೇಳ್ತಾರೆ, ಕಾವ್ಯ ಮನುಷ್ಯನ ಭಾವನೆಗಳನ್ನ ಕೆರಳಿಸುವುದಲ್ಲ, ಆ ಭಾವನೆಗಳನ್ನ ಉಪಶಮನ ಮಾಡ್ತವೆ, ಅವನಲ್ಲಿರುವ ಕೆಟ್ಟ ಗುಣಗಳನ್ನ ಒಡೆದುಗೊಳಿಸ್ತವೆ. ಕಾವ್ಯದ ಉದ್ದೇಶ ಕೆಡಕಿನದ್ದಲ್ಲ, ಕೆಡಕನ್ನು ಉಂಟು ಮಾಡುವುದಲ್ಲ, ಅದು ಮನುಷ್ಯನನ್ನ ಉದಾತ್ತನನ್ನಾಗಿಸುವುದು, ಅವನ ಆಲೋಚನೆಗಳನ್ನ ಚಿಂತನೆಗಳನ್ನ ಉದಾತ್ತೀಕರಿಸುವಂತಹದ್ದು ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ. ಪ್ಲೇಟೋ ಕವಿಗಳು ದಾರ್ಶನಿಕರ ಹಾಗೆ ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅರಿಸ್ಟಾಟಲ್ ಕವಿ ನಿಜವಾಗಿಯೂ ಅವನು ದಾರ್ಶನಿಕನೇ ಆಗಿದ್ದಾನೆ. ಯಾಕಂದರೆ ಅವನು ಹೇಳುವಂತಹ ಸತ್ಯ ಅದು ಎಂತಹ ಸತ್ಯ ಅಂದರೆ ಆದರ್ಶಮಯವಾದಂತಹ ಸತ್ಯ. ಕವಿ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವಂತಹದ್ದಕ್ಕೆ ಆದರ್ಶಮಯವಾದಂತಹ ಚಿತ್ರಣಗಳನ್ನು ಕೊಡ್ತಾನೆ, ಮತ್ತು ಹೇಗೆ ಬದುಕಬಾರದು ಅನ್ನೋದನ್ನು ಕೂಡ ಹೇಳ್ತಾನೆ ಅಂಥೇಳಿ ಅರಿಸ್ಟಾಟಲ್ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಭಾವ ವಿರೇಚನ ಅನ್ನೋ ತತ್ವ ಇದೆಯಲ್ಲ, ಕೆಥಾರ್ಸಿಸ್ ಅನ್ನುವ ಪದ, ಇದು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪದ ಅಲ್ಲ. ಅದು ಸಂಬಂಧಿಸಿದ್ದು ವೈದ್ಯಕೀಯ ಕ್ಷೇತ್ರಕ್ಕೆ. ಇಂತಹ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪದವನ್ನ ಅರಿಸ್ಟಾಟಲ್ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ತರ್ತಾನೆ. ಹೀಗೆ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಅವನು ತಂದಿದ್ರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಯಿತು. ಬಹಳಷ್ಟು ವಿದ್ವಾಂಸರು ಆ ಪದದ ವ್ಯಾಖ್ಯೆಯನ್ನು ಮಾಡೋದಕ್ಕೆ ತೊಡಗುತ್ತಾರೆ, ಆ ಪದದ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. 1909ರಲ್ಲಿ ವಿದ್ಯಾರ್ಥಿಗಳೇ ಬೈವಾಟರ್ ಏನ್ ಮಾಡ್ತಾನೆ ಅಂದ್ರೆ ಅದಕ್ಕೆ 66 ವ್ಯಾಖ್ಯೆಗಳನ್ನು ಕೊಡ್ತಾನೆ, ಕೆಥಾರ್ಸಿಸ್ ಅನ್ನೋ ಒಂದು ಪದಕ್ಕೆ. ಆ ಬೈವಾಟರ್ನ ನಂತರ ಏನಾಗುತ್ತೆ ಅಂದ್ರೆ ಮತ್ತೆ ಇನ್ನು ಒಬ್ಬ ಆ ವಿದ್ವಾಂಸ ಏನ್ ಮಾಡ್ತಾನೆ ಅಂದ್ರೆ ಕ್ಯಾರಿಟರ್ ಅಂತ ಹೇಳಿ ಅವನ ಹೆಸರು. ಈ ಕ್ಯಾರಿಟರ್ ಅಂತಕ್ಕಂಥವನು ಅದಕ್ಕೆ 8 ರಿಂದ 10 ವ್ಯಾಖ್ಯೆಗಳನ್ನು ಮತ್ತೆ ಸೇರಿಸ್ತಾನೆ. ಸೇರಿಸ್ಬಿಟ್ಟು ಅವನು ಹೇಳ್ತಾನೆ, ಒಟ್ಟು ಎಷ್ಟಾದ್ರು 76, 78 ಹೀಗೆ ವ್ಯಾಖ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಇಷ್ಟೊಂದು ಗೊಂದಲ ಅಂದ್ರೆ ಅದು ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪದ ಅಲ್ಲ, ಅದು ವೈದ್ಯಕೀಯ ಕ್ಷೇತ್ರದಿಂದ ಬಂದ ಪದ. ಯಾಕೆ ಕಾವ್ಯ ಮೀಮಾಂಸೆಗೆ ವೈದ್ಯಕೀಯ ಕ್ಷೇತ್ರದ ಪದವನ್ನು ಅರಿಸ್ಟಾಟಲ್ ಬಳಸ್ತಾನೆ? ಯಾಕೆ ಅಂದ್ರೆ ಅವನ ತಂದೆ ಮ್ಯಾಸಿಡೋನಿಯಾದ ರಾಜವೈದ್ಯನಾಗಿದ್ದ, ಅವನ ತಾಯಿಯೂ ಕೂಡ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡಿತ್ತು. ತಂದೆ ತಾಯಿ ಏನ್ ಮಾಡಿದ್ರು, ಇವನಿಗೂ ಕೂಡ ವೈದ್ಯಕೀಯ ಶಿಕ್ಷಣವನ್ನು ಕೊಡಿಸಿದ್ರು. ಇವನು ಕೂಡ ವೈದ್ಯನಾಗಿ ಕೆಲವು ವರ್ಷಗಳು ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಹಾಗಾಗಿ ಇವನು ಎಲ್ಲವನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡ್ತಾನೆ, ಜೀವಶಾಸ್ತ್ರೀಯ ದೃಷ್ಟಿಯಲ್ಲಿ ನೋಡ್ತಾನೆ. ಅದೇ ಇವನಿಗೂ ಪ್ಲೇಟೋಗೂ ಇರೋ ವ್ಯತ್ಯಾಸ. ಪ್ಲೇಟೋ ಆದರ್ಶ ರಾಜ್ಯದ ಕಲ್ಪನೆಯಲ್ಲಿ ಭಾವನಾ ಜೀವಿಯಾಗಿ ಕಲ್ಪನಾ ಲೋಕದಲ್ಲಿ ತೇಲಾಡ್ತಿರ್ತಾನೆ, ಸತ್ಯಕ್ಕೆ ಹತ್ತಿರವಾದ ಸಂಗತಿಗಳನ್ನು ಹೇಳೋದಿಲ್ಲ. ಆದರೆ ಅರಿಸ್ಟಾಟಲ್ ಸತ್ಯಕ್ಕೆ ಹತ್ತಿರವಾದ ಸಂಗತಿಗಳನ್ನು ಹೇಳ್ತಾರೆ. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಈ ಕೆಥಾರ್ಸಿಸ್ ಅನ್ನೋ ಪದವನ್ನ ಕಾವ್ಯ ಮೀಮಾಂಸೆಗೆ ತರ್ತಾನೆ. ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳೇ,
CT ಎಕ್ಸಾಮಲ್ಲಿ ಕೆಥಾರ್ಸಿಸ್ ಎನ್ನುವ ಪದದ ಮೂಲ ಯಾವುದು? ವೈದ್ಯಕೀಯ ಲೋಕ, ವೈದ್ಯಕೀಯ ಶಾಸ್ತ್ರ, ವೈದ್ಯಶಾಸ್ತ್ರ, ಅಲ್ಲಿಂದ ಬಂದದ್ದು ಇದು ಮೂಲ ಪದ. ಈ ಕೆಥಾರ್ಸಿಸ್ ಅನ್ನೋದು ಗ್ರೀಕ್ ಪದ. ಇದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಫರ್ಗೇಷನ್ ಎನ್ನುವಂತ ಅರ್ಥವನ್ನು ಕೊಡ್ತದೆ. ಫರ್ಗೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ನಾವು ಅದನ್ನು ಏನಂತೀವಿ? ಜುಲಾಬಿನ ಕ್ರಿಯೆ. ಫರ್ಗೇಷನ್ ಕನ್ನಡಕ್ಕೆ ಬಂದಾಗ ಜುಲಾಬಿನ ಕ್ರಿಯೆ ಅಂತ. ಜುಲಾಬ್ ಅಂದ್ರೆ ಏನು? ಬೇದಿ. ಅರೆ ಇದೇನಿದು? ಬೇದಿಗೂ ಕಾವ್ಯ ಮೀಮಾಂಸೆಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ? ನಮಗೆ ಈ ಸಂದರ್ಭದಲ್ಲಿ ಒಂದು ವಚನ ನೆನಪಾಗ್ತದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ. ಆದರೆ ಇಲ್ಲಿ ಸಂಬಂಧ ಐತಯ್ಯ. ಎಂತಹ ಅದ್ಭುತವಾದ ಸಂಬಂಧ ಅಂದ್ರೆ ಈ ಜುಲಾಬಿನ ಕ್ರಿಯೆ ಇದೆಯಲ್ಲ, ಈ ಜುಲಾಬಿನ ಕ್ರಿಯೆಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಕೆಥಾರ್ಸಿಸ್ ಅರ್ಥ ಆಗ್ತದೆ. ಹೇಗೆಂದ್ರೆ ನೋಡಿ, ನಾವೆಲ್ಲ ನಮ್ಮ ಮದುವೆಗೆ ಹೋಗಿರ್ತೀವಿ ಒಂದು ಕಡೆ, ಊಟ ಬಹಳ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ತಿಂದುಬಿಡ್ತೀವಿ. ಚೆನ್ನಾಗಿ ತಿಂದುಬಿಟ್ವಿ, ಹೊಟ್ಟೆ ಭಾರ ಆಯಿತು, ಹೊಟ್ಟೆ ಒಳಗೆಲ್ಲ ಡಬಡಬ ಗುಳುಗುಳು ಶಬ್ದ, ಹೊಟ್ಟೆ ನೋವು. ಏನು ಮಾಡ್ತೀವಿ ಅವಾಗ? ದೇಹ ಬೇರೆ ಬರ್ತಾರೆ, ದೇಹ ಬೇರೆ ಬರ್ತಾ ಇರ್ತದೆ, ತಡ್ಕೊಳಕ್ಕಾಗಲ್ಲ. ಆವಾಗ ಏನು ಮಾಡ್ತೀವಿ? ಡಾಕ್ಟ್ರ್ ಹತ್ರ ಓಡೋಗ್ತೀವಿ. ಡಾಕ್ಟ್ರ ಸಿಕ್ಕೋಪಟ್ಟೆ ಹೊಟ್ಟೆ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ, ಏನಾದರೂ ಮಾಡಿ. ಆವಾಗ ಡಾಕ್ಟ್ರು ತಿಳ್ಕೊಳ್ತಾರೆ ಏನು ಸಮಸ್ಯೆ ಇವನು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ? ಜುಲಾಬಿನ ಮಾತ್ರೆ ಕೊಡ್ತಾನೆ. ಆ ಬೇದಿ ಮಾತ್ರೆ ನಾವು ತಗೊಂಡಾಗ ಏನಾಗುತ್ತೆ? ವಾಟ್ ಒಳಗಿರೋದೆಲ್ಲ ಪಂಪ್ ಸೆಟ್ಟಲ್ಲಿ ನೀರು ಕಿತ್ಕೊಡೋದು ಬರ್ರನ ಬಟಪ್. ಅದು ಹೋದ್ಮೇಲೆ ನೋಡಪ್ಪ, ಎಂಥ ಸಮಾಧಾನ. ಪ್ರಪಂಚದಾಗೆ ಆ ಸಂದರ್ಭದಲ್ಲಿ ನಿನಗೆ ಏನು ಬೇಕು ಅಂತ ಕೇಳೋ, ಮೊದಲು ಒಳಗಿರೋದು ಹೊರಗೆ ಹೋಗ್ಬೇಕು ಅಂತ. ಆಗ ಆ ಹೊರಗೆ ಹೋದ್ಮೇಲೆ ನಮಗೆ ಸಮಾಧಾನ ಆಗುತ್ತೆ. ಇದೇ ರೀತಿ ಈ ಮನುಷ್ಯನ ಮನಸ್ಸು ಅನ್ನೋದಕ್ಕೆಲ್ಲ ಹಲವಾರು ಭಾವನೆಗಳನ್ನು ತುಂಬಿಕೊಂಡಿರ್ತದೆ. ಈ ಭಾವನೆಗಳ ಒತ್ತಡ ಹೆಚ್ಚಾಗುತ್ತೆ, ಮನಸ್ಸು ವಿಕಾರವಾಗ್ತದೆ, ಮನುಷ್ಯ ವಿಕಾರವಾಗ್ತಾನೆ. ಅದರಿಂದ ಅವನು ಸಮಾಜಕ್ಕೆ ಕೆಡುಕನ್ನು ಉಂಟು ಮಾಡಬಹುದು. ವಿಕೃತವಾದ ಮನಸ್ಸು ಏನು ಬೇಕಾದ್ರೆ ಮಾಡಬಹುದು. ಅಂತಹ ವಿಕೃತಿಗಳನ್ನೆಲ್ಲ ಹೊರಗೆ ಹಾಕಬೇಕು ಅಂದರೆ ಅದು ನಾಟಕದಿಂದ ಸಾಧ್ಯ, ಅದು ಕಾವ್ಯದಿಂದ ಸಾಧ್ಯ. ಅಂಥ ಕಾವ್ಯಗಳು, ನಾಟಕಗಳು ನಮ್ಮ ಮನಸ್ಸಿನ ಹೊಲಸನ್ನ ಹೊರಗೆ ಹಾಕ್ತವೆ. ಇದನ್ನೇ ಕೆಥಾರ್ಸಿಸ್, ಭಾವವಿರೇಚನ, ಫರ್ಗೇಷನ್, ಜುಲಾಬಿನ ಕ್ರಿಯೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ನಿಮಗೆ ಈ ಫರ್ಗೇಷನ್ ಅರ್ಥವಾಯಿತು ಅನಿಸುತ್ತೆ. ಅರಿಸ್ಟಾಟಲ್ ಹೇಳ್ತಾನೆ ತನ್ನ ಕಾವ್ಯ ಮೀಮಾಂಸೆಯಲ್ಲಿ, ರುದ್ರನಾಟಕಗಳು ನಮ್ಮಲ್ಲಿ ಭಯ ಮತ್ತು ಕರುಣೆಯ ಭಾವನೆಗಳನ್ನು ಉದ್ರೇಕಿಸುವುದು ನಿಜ. ಭಾವನೆಗಳನ್ನು ಉದ್ರೇಕ ಮಾಡ್ತವೆ. ಆದರೆ ಆ ಭಾವನೆಗಳಿಂದಲೇ ನಮ್ಮ ಭಾವನೆಗಳ ಉಪಶಮನವಾಗ್ತದೆ. ಕ್ಷೋಭೆಯಿಂದ ಕ್ಷೋಭೆಯ ಉಪಶಮನವಾಗುತ್ತದೆ ಅಂತೇಳಿ ಹೇಳ್ತಾರೆ. ಭಾವನೆಗಳಿಂದ ಭಾವನೆಗಳ ಉಪಶಮನವಾಗುತ್ತದೆ. ಇದು ನಮ್ಮ ಮೇಲೆ ನಿಜವಾಗಲೂ ಕೂಡ ಈ ಸಾಹಿತ್ಯ, ಸಂಗೀತ, ನಾಟಕಗಳ ಪ್ರಭಾವವನ್ನು ಬೀರುತ್ತದೆ. ನಿಮಗೆ ಚೆಲುವಿನ ಚಿತ್ತಾರ ನೆನಪಿರಬಹುದು. ಚೆಲುವಿನ ಚಿತ್ತಾರ ಚಲನಚಿತ್ರ ಬಿಡುಗಡೆಯಾದಾಗ ಒಂದು SLC ಓದುವಂತಹ ಮಕ್ಕಳೇನೋ ಅನ್ಸುತ್ತೆ, SLC PUC ಒಂದು 2-3 ಜೋಡಿಗಳು ಓಡೋದು ಪಿಕ್ಚರ್ ನೋಡಿ, ಪಿಕ್ಚರ್ನ ಪ್ರಭಾವ ಅಂತೇಳಿ ಪೇಪರ್ ಬಂದಿತ್ತು. ಈ ಥರದ ಪ್ರಭಾವಗಳು ಆಗುತ್ತವೆ. ಅದರಿಂದ ಈ ಥರದ ಪ್ರಭಾವಗಳಾಗ್ತದೆ ಅಂದರೆ ಅದು ಸ್ವಲ್ಪ ಕೆಟ್ಟ ಚಲನಚಿತ್ರ ಅಂಥೇಳಿ ಕೆಲವರು ನಿರ್ಧಾರವನ್ನು ಕೊಡ್ತಾರೆ. ಇನ್ನು ಕೆಲವರು ಆ ಚಲನಚಿತ್ರದ ಒಳ್ಳೆಯ ಇಂಪ್ಯಾಕ್ಟ್ಗಳನ್ನು ಕೂಡ ಹೇಳ್ಬೋದು. ಅದರಲ್ಲಿ ಪ್ರೀತಿಸುವುದರ
ಓದಿಸದವರಿಗೆ ಹಿಂಸೆ ಕೊಡುವಂತ ಪೋಷಕರಿದ್ದಾರೆ ಅನ್ನೋದು ಗೊತ್ತಾಯ್ತು. ಪ್ರೇಮಿಗಳು ಮನೆಗಳಲ್ಲಿ ಹೇಳೋ ಬದಲು ಏನು ಮಾಡಿದ್ರು, ಓಡಿ ಹೋದ್ರು, ಮದುವೆಯಾದರು. ಆದರೆ ಆ ವಯಸ್ಸನ್ನು ಹೋಗಿದ್ದು ತಪ್ಪು. ಅದೊಂದು ತಪ್ಪದಲ್ಲಿ ಹೋಗಿ ಮದುವೆ ಆಗೋದೇನೋ ನನ್ನ ಪ್ರಕಾರ ತಪ್ಪೇನು ಅಲ್ಲ ಅಂತ ಅನಿಸ್ತದೆ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ಇನ್ನು ನಾವು ಕೆಥಾರ್ಸಿಸ್ನ ವಿಚಾರದಲ್ಲಿ ಮಾತಾಡೋದಾದ್ರೆ, ಕಾವ್ಯಮೀಮಾಂಸೆಯಲ್ಲಿ 17ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಕೆಥಾರ್ಸಿಸ್ನ ಸಮರ್ಥನೆಗೋಸ್ಕರ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಯುರಿಪಿಡಿಸ್, ಶ್ರೇಷ್ಠ ನಾಟಕಕಾರನಾದಂತಹ ಯುರಿಪಿಡಿಸ್ನ ಡಿಫಿಜಿನಿಯಾದ ಒಂದು ಘಟನೆಯನ್ನು ಹೇಳ್ತಾನೆ. ಅದರಲ್ಲಿ ಆ ಘಟನೆ ಹೇಗಿದೆಯಪ್ಪ ಅಂದ್ರೆ, ಆ ನಗರದ ಒಬ್ಬ ಹುಡುಗಿಗೆ, ಒಬ್ಬ ಮಹಿಳೆಗೆ ಬಲಿ ಕೊಡಬೇಕು ಅಂತೇಳಿ ಅಲ್ಲಿನ ಜನ ತೀರ್ಮಾನ ಮಾಡಿರ್ತಾರೆ. ಅವಳೇನು ಮಾಡ್ತಾಳೆ, ಅಯ್ಯೋ ನನ್ನ ಬಲಿ ಕೊಡ್ತಾರಲ್ಲ ಅಂತೇಳಿ ಅಲ್ಲಿಂದ ಓಡೋಗ್ತಾಳೆ. ಓಡೋಗಿ ಇನ್ನೊಂದು ದೇಶಕ್ಕೆ ಹೋಗ್ತಾಳೆ. ವಿಪರ್ಯಾಸ ಏನು ಅಂದ್ರೆ, ಆ ದೇಶಕ್ಕೆ ಇವಳು ಹೋದಾಗ ಅಲ್ಲಿ ನೆಲೆಸಿರ್ತಾಳೆ. ಅಲ್ಲಿ ಇವಳನ್ನ ಬಲಿ ಕೊಡುವ ಕೆಲಸದ ಪೂಜಾರಿಣಿಯನ್ನಾಗಿ ನೇಮಕ ಮಾಡಿರ್ತಾರೆ. ಎಂಥ ವಿಪರ್ಯಾಸ! ಕೆಲವು ವರ್ಷಗಳ ನಂತರ ಅದೇ ದೇಶಕ್ಕೆ, ಈ ಹುಡುಗಿ ಹೊಡೋಗಿದ್ರಲ್ಲ ಅದೇ ದೇಶಕ್ಕೆ, ಆ ಹುಡುಗಿಯ ಅಣ್ಣ ಬರ್ತಾನೆ. ಆ ದೇಶದಲ್ಲಿ ಒಂದು ಪದ್ಧತಿ ಏನಿರುತ್ತೆ ಅಂದ್ರೆ, ವಿದೇಶಿಗರು ಯಾರಾದರೂ ದೇಶವನ್ನ ಪ್ರವೇಶ ಮಾಡಿದ್ರೆ ಅವರನ್ನು ಬಲಿ ಕೊಡಬೇಕು ಅಂತ ರೂಲ್ಸ್ ಇರುತ್ತೆ. ಇಂಥ ರೂಲ್ಸ್ ನಮ್ಮ ದೇಶದಲ್ಲೂ ಇದ್ದಿದ್ರೆ ಕೊರೋನಾ ಬರ್ತಿರ್ಲಿಲ್ವೇನೋ ಅಲ್ವೇ? ಇರ್ಲಿ ಬಿಡಿ. ಆ ಬಲಿ ಕೊಡ್ಬೇಕು ಅಂತ ಅವನು ಡಿಸೈಡ್ ಮಾಡಿದ್ರೆ ಇವ್ರ ಅಣ್ಣ ಅವನನ್ನು ಕರ್ಕೊಬರ್ತಾರೆ. ಆವಾಗ ಇವನಿಗೆ ನೋಡ್ತಾನೆ, ಸಹೋದರಿ ಇಲ್ಲೇ ಅದಾಳೆ. ಇವನೇನು ಮಾಡ್ತಾನೆ, ಇವನಿಗೆ ಬಲಿ ಕೊಡೋಕ್ಕೆ ಮುಂಚೆ ಇವನ ಮನಸ್ಸಿನಾಗಿರೋ ವಿಷಯನೆಲ್ಲವನ್ನ, ಇವನು ಯಾರು ಏನು ಅಂತೇಳಿ ಎಲ್ಲವನ್ನ ಇವನು ಪರಿಚಯವನ್ನು ಮಾಡಿಕೊಡ್ತಾನೆ. ಸಮಾಧಾನ ಆಗುತ್ತೆ. ಈ ಒಂದು ಘಟನೆಯನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಭಾವನೆಗಳನ್ನು ಅದುಮಿಟ್ಟುಕೊಂಡಾಗ ಅವನಿಗೆ ಏನೋ ಒಂಥರ ಮನಕ್ಷೋಭೆ ಆಗ್ತಾ ಇತ್ತು. ಭಾವನೆಗಳನ್ನೆಲ್ಲ ಹೇಳಿಬಿಟ್ಟ, ಮನಸ್ಸಮಾಧಾನ ಆಯಿತು. ಈ ಯುರಿಪಿಡಿಸ್ನ ಈ ಒಂದು ನಾಟಕದ ಒಂದು ಘಟನೆಯನ್ನ ಇವನು ತನ್ನ ಕೆಥಾರ್ಸಿಸ್ ಅನ್ನ ಸಮರ್ಥನೆ ಮಾಡಿಕೊಳ್ಳೋದ್ರ ಸಲುವಾಗಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಈ ನಮ್ಮಲ್ಲಿ ಈ ಕರುಣೆ ಮತ್ತು ಭಯದ ಭಾವನೆಗಳು ಹುಡ್ತಾವಲ್ಲ, ನಾಟಕಗಳನ್ನು ನೋಡಿದಾಗ, ಪಿಕ್ಚರ್ ನೋಡಿದಾಗ, ಹೌದು ಆ ನಾಟಕದಲ್ಲಿ ಆ ಹೀರೋಗೆ, ಅದರಲ್ಲೂ ರುದ್ರ ನಾಟಕದಲ್ಲಿ ಹೀರೋ ಅವನು ಹೆಂಗಿರ್ತಾನೆ ಹೀರೋ ಅಂದ್ರೆ, ಅವನು ಉತ್ತಮವಾದ ಆದರ್ಶದ ಗುಣವನ್ನು ಹೊಂದಿರೋದಿಲ್ಲ, ತುಂಬಾ ಶ್ರೇಷ್ಠವಾದ ಗುಣವನ್ನು ಹೊಂದಿರೋದಿಲ್ಲ, ತುಂಬಾ ನೀಚನಾಗಿ ಇರೋದಿಲ್ಲ. ಆದರೆ ಅವನು ಪಡುವಂತಹ, ಅನುಭವಿಸುವಂತಹ ಶಿಕ್ಷೆ ಇರುತ್ತಲ್ಲ, ತುಂಬಾ ಎಂಥ ಶಿಕ್ಷೆ ಅಂದ್ರೆ ಅದು ಕಠೋರವಾದ ಶಿಕ್ಷೆ. ಉದಾಹರಣೆಗೆ ಸಂಬಂಧಿಕರನ್ನೇ ಕೊಲ್ಲೋದು, ತನ್ನ ತಾಯಿಯನ್ನೇ ಮದುವೆಯಾಗುವುದು, ತನ್ನ ಕಣ್ಣುಗಳನ್ನು ಕಿತ್ಕೊಳ್ಳೋದು, ಈ ಥರದ ಘಟನೆಗಳು ನಡೀತವೆ. ಇದರಿಂದ ನಮಗೆ ಭಯದ ಜೊತೆಗೆ ಕರುಣೆ ಉಕ್ಕುತ್ತೆ. ಕರುಣೆ ಉಕ್ಕಿ, ಕರುಣೆಯಲ್ಲಿ ನಮ್ಮ ಆತ್ಮ ಮಿಂದು ನಾವೇನಾಗ್ತೀವಿ, ಪರಿಶುದ್ಧರಾಗ್ತೀವಿ. ಕರುಣೆಯಲ್ಲಿ ಆತ್ಮ ಮಿಂದು ನಾವು ಪರಿಶುದ್ಧರಾಗುತ್ತೇವೆ. ಇನ್ನು ಈ ಕೆಥಾರ್ಸಿಸ್ ಬಗ್ಗೆ ಬಹಳಷ್ಟು ಜನ ವಿಮರ್ಶಕರು ತಲೆ ಕೆಡಿಸ್ಕೊಂಡಿದ್ದಾರೆ. 2000 ವರ್ಷಗಳು ಕಾವ್ಯಮೀಮಾಂಸಾ ಕ್ಷೇತ್ರವನ್ನು ಆಳದಂತವನು ಅರಿಸ್ಟಾಟಲ್. ಬಹಳಷ್ಟು ವಿಮರ್ಶಕರು ಅದನ್ನ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ. ನಾವು ನೋಡೋದಾದ್ರೆ ಜಿ ಎಲ್ಸನ್ ಹೇಳ್ತಾರೆ, ಭಾವವಿರೇಚನ ಘಟನೆಗಳಲ್ಲೇ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೆ. ಭಾವವಿರೇಚನ ಅನ್ನೋದು ಯಾವುದರಲ್ಲಿ? ಘಟನೆಗಳಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೆ. ಅದು ಒಂದು ಫಲಿತಾಂಶವಲ್ಲ, ಅದು ಪ್ರಕ್ರಿಯೆ. ಅದು ಪ್ರೇಕ್ಷಕನಿಗೆ ಸಂಬಂಧಿಸಿದ್ದಲ್ಲ, ಘಟನೆಗಳಿಗೆ ಸಂಬಂಧಿಸಿದ್ದು ಅಂತ. ನಾಟಕದಲ್ಲಿ ಘಟನೆಗಳಿರ್ತಾವಲ್ಲ, ಆ ಘಟನೆಗಳಿಗೆ ಸಂಬಂಧಿಸಿದ್ದು, ಪ್ರೇಕ್ಷಕರಿಗೆ ಸಂಬಂಧಿಸಿದ್ದಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಯಾರು? ಜಿ ಎಲ್ಸನ್ ಅಂತ. ನೆಕ್ಸ್ಟ್ ಬರ್ನೆಸ್ ಏನ್ ಹೇಳ್ತಾನೆ ಅಂದ್ರೆ,
ಇದನ್ನು ರಾಜನೀತಿಯಲ್ಲಿ ಹೇಳಿರುವಂತಹ ಸಂಗೀತದ ಶೋಧನೆಯಲ್ಲಿ ಹುಡುಕಬೇಕು. ಇದನ್ನ ಸಂಗೀತದ ಶೋಧನೆಯಲ್ಲಿ ಹುಡುಕಬೇಕು ಅಂತ ಹೇಳ್ತಾರೆ. ಯಾಕೆ ಸಂಗೀತದ ಶೋಧನೆಯಲ್ಲಿ ಹುಡುಕಬೇಕು? ಯಾಕೆ ಅಂದ್ರೆ ಪ್ಲೇಟೋ ಲಘು ಸಂಗೀತವನ್ನ ಆಕ್ಷೇಪಿಸಿರ್ತಾನೆ, ಲಘು ಸಂಗೀತವನ್ನ ನಿರಾಕರಿಸ್ತಾನೆ. ಅವುಗಳಿಗೆ ಒಂದು ಬೆಲೆಯನ್ನ, ಮೌಲ್ಯವನ್ನ ತಂದುಕೊಡಬೇಕು ಅನ್ನೋ ಸಲುವಾಗಿ ಅರಿಸ್ಟಾಟಲ್ ಭಾವವಿವೇಚನೆಯನ್ನ ಹೇಳ್ದ ಅನ್ನುವಂಥದ್ದು ಬರ್ನೇಸ್ನ ಅಭಿಪ್ರಾಯ. ಒಂದು ರೀತಿಯಲ್ಲಿ ನೋಡಿದ್ರೆ ಅದು ಸತ್ಯನೂ ಅನ್ನಿಸ್ತದೆ. ಹೇಗೆ ಅಂದ್ರೆ ಗ್ರೀಕ್ನಲ್ಲಿ ಸಂಗೀತ ಅಭ್ಯಾಸ ಇತ್ತು ಆಗ, ಈಗಲೂ ಇದೆ, ಎಲ್ಲ ಕಡೆಗೂ ಇದೆ ಬಿಡಿ ಸಂಗೀತಾಭ್ಯಾಸ. ಆ ಸಂಗೀತವನ್ನು 3 ಭಾಗಗಳಾಗಿ ವಿಭಾಗ ಮಾಡಿದ್ರು. ಯಾವ್ಯಾವ ಭಾಗಗಳು ಅಂದ್ರೆ, ಒಂದನೇದಾಗಿ ಶೀಲ ಪ್ರದರ್ಶಕ, ಎರಡನೇದು ಕೇವಲ ಆನಂದದಾಯಕ, ಮೂರನೇದು ಭಾವಪ್ರಚೋದಕ. ಶೀಲ ಪ್ರದರ್ಶಕ, ಕೇವಲ ಆನಂದದಾಯಕ, ಭಾವಪ್ರಚೋದಕ. ಈ ಮೂರರಲ್ಲಿ ಶೀಲ ಪ್ರದರ್ಶಕ ಮತ್ತು ಆನಂದದಾಯಕವಾದಂಥದ್ದನ್ನ ಸಾಕ್ರಟೀಸ್ ಒಪ್ಕೊಂಡಿದ್ದ, ಇವೆರಡನ್ನ. ಆದರೆ ಭಾವಪ್ರಚೋದಕ ಇದೆಯಲ್ಲ, ಇದನ್ನು ಸಾಕ್ರಟೀಸ್ ಒಪ್ಪಿರಲಿಲ್ಲ. ಆದ್ರಿಂದ ಅರಿಸ್ಟಾಟಲ್ ಈ ಕೆಥಾರ್ಸಿಸ್ ಅನ್ನ ಹೇಳ್ತಾನೆ, ಭಾವಪ್ರಚೋದಕವಾದಂತಹ ಸಂಗೀತ ನಮ್ಮ ಭಾವನೆಗಳನ್ನ ವಿಕಸಿಸುತ್ತದೆ, ನಮ್ಮ ಮನಕ್ಷೋಭೆಯನ್ನ ದೂರ ಮಾಡ್ತವೆ. ಹೌದು, ನಮ್ಮ ಭಾವನೆಗಳು ಉಲ್ಲಾಸಭರಿತವಾಗ್ತದೆ, ಮನಸ್ಸು ಭಾವನೆಗಳು ವಿಕಸಿಸ್ತವೆ, ನಮ್ಮ ಮನಸ್ಸಿನ ಕ್ಷೋಭೆ ದೂರವಾಗ್ತದೆ. ನೀವು ಆಗ್ಲೇ ಹಾಡು ಕೇಳಿದ್ರಲ್ವ, ಎಷ್ಟು ಮನಸ್ಸು ಉಲ್ಲಾಸವಾಯಿತು. ಇದನ್ನ ಹೇಳಿದಾನೆ ಅಂತ ಹೇಳಿ ಸಂಗೀತದ ಹಿನ್ನೆಲೆಯಲ್ಲಿ ಬರ್ನೇಸ್ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಬೈವಾಟರ್ ಹೇಳ್ತಾರೆ, ಬೈವಾಟರ್ ನಿಮ್ಗಾಗಲೇ ಪರಿಚಯ ಇದೆಯಲ್ಲ, 66 ವ್ಯಾಖ್ಯೆಗಳನ್ನು ಕೊಟ್ಟಂಥವನು ಕೆಥಾರ್ಸಿಸ್ಗೆ. ಈ ಬೈವಾಟರ್ ಹೇಳ್ತಾನೆ, ದೇಹದಲ್ಲೇ ಹೊಲಸು ತುಂಬಿದ್ದರೆ ದೇಹಕ್ಕೆ ಕ್ಲೇಶ, ಹಾನಿಯಾಗ್ತದೆ, ತೊಂದರೆಯಾಗ್ತದೆ ಅಲ್ವಾ. ನಮ್ಮ ದೇಹದಲ್ಲಿ ಜುಲಾಬಿನ ಕ್ರಿಯೆ ನಿಮಗೆ ಗೊತ್ತು. ಹೊಟ್ಟೆಲು ಹೊಲಸು ತುಂಬಿಕೊಂಡಿದ್ರೆ, ಹೊಟ್ಟೆಲೆ ಯಾಕ್ರಿ, ದೇಹದಲ್ಲಿ ಎಲ್ಲಾದರೂ ಹೊಲಸು ತುಂಬಿಕೊಂಡಿದ್ರೆ, ಬೆನ್ನಲ್ಲಿ ನೀರು, ಗಲೀಜು ನೀರಿದೆ, ತೆಗಿತಾರ. ಕೆಟ್ಟ ರಕ್ತ ಇದೆ, ಅವು ಎಲ್ಲವೂ ಕೂಡ ನಮಗೇನು ಮಾಡ್ತವೆ, ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ. ಹಾಗೇನೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಹೊಲಸು ತುಂಬಿಕೊಂಡಿದ್ರೆ, ಮನಸ್ಸಿನಲ್ಲಿ ವಿಕಾರಗಳು ತುಂಬಿಕೊಂಡಿದ್ರೆ, ಕೆಟ್ಟ ಕೆಟ್ಟ ಭಾವನೆಗಳಿದ್ದರೆ ಮನಸ್ಸಿಗೆ ಹಾನಿ ಉಂಟಾಗುತ್ತಲ್ವ. ಅದರಿಂದ ಆ ಕೆಟ್ಟ ಭಾವನೆಗಳನ್ನ, ಕೆಟ್ಟ ಆಲೋಚನೆಗಳನ್ನ ಕಾವ್ಯ ಮತ್ತು ನಾಟಕಗಳು ನಮ್ಮಿಂದ ದೂರ ಮಾಡ್ತವೆ. ಅದರಿಂದ ನಮಗೇನಾಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ, ಕ್ಷೋಭೆಯಿಂದ ಕ್ಷೋಭೆಯ ಉಪಶಮನವಾಗ್ತದೆ ಅನ್ನುವಂಥದ್ದನ್ನ ಯಾರು ಹೇಳ್ತಾರೆ, ಬೈವಾಟರ್ ಹೇಳ್ತಾರೆ. ಲೈಸಿನ್ಸ್ ಹೇಳುವಂತಹ ಮಾತು ನೋಡಿ, ಗಂಭೀರ ನಾಟಕದಲ್ಲಿ ಇರುವಂತಹ ದುರಂತ ನಮ್ಮಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ಗಂಭೀರ ನಾಟಕಗಳು ನೋಡಿದ್ರೆ ಆ ದೃಶ್ಯಗಳು, ಉದಾಹರಣೆ, ತನ್ನ ಕಣ್ಣನ್ನು ತಾನೇ ಕಿತ್ಕೊಳ್ತಾ ಇದ್ದಾನೆ ನಾಟಕದ ನಾಯಕ ಅಂದಾಗ ಯಪ್ಪ ಭಯ ಹುಟ್ಟಿಸ್ತದೆ. ಆದರೆ ಅವು ನಮ್ಮ ಜೀವನದಲ್ಲಿ ನಡೆದಾಗ ಅದರ ಪ್ರತಿಕ್ರಿಯೆನೇ ಬೇರೆ. ನಾಟಕದಲ್ಲಿ ನಾವು ನೋಡೋದೇ ಬೇರೆ, ನಮ್ಮ ಜೀವನದಲ್ಲೇ ಘಟಿಸಿದಾಗ ಆಗೋದೇ ಬೇರೆ. ಇದು ನೋಡಿ, ಉದಾಹರಣೆಗೆ ಒಬ್ಬ ರಾಜ ನೋಡಿ, ಅಲ್ಲಿರುವಂಥ ಕ್ಯಾರೆಕ್ಟರ್ಗಳು ಅಷ್ಟೇ. ಗಂಭೀರ ನಾಟಕದಲ್ಲಿ ಹೇಗಿರ್ತವೆ, ಅವನು ರಾಜನಾಗಿರ್ತಾನೆ, ಇದು ಸಾಮಾನ್ಯ ವ್ಯಕ್ತಿ ಕ್ಯಾರೆಕ್ಟರ್ಗಳು ಬರೋದಿಲ್ಲ. ಒಬ್ಬ ರಾಜ, ಅವನಿಗೆ ತನ್ನ ಮಗಳನ್ನ ಇನ್ನೊಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿರುತ್ತೆ. ಆದರೆ ಅವಳು ಯಾವನೋ ಜೊತೆ ಓಡೋಗ್ತಾಳೆ. ಅವಾಗ ನಾವು ಕೂಡ ಅಯ್ಯೋ ಎಂಥ ಕೆಲಸ ಮಾಡೋದು ಅವಳು ಅಂತ.
ಅಂತಹ ಘಟನೆಗಳು ನಮ್ಮ ಬದುಕಿನಲ್ಲಿ ನಡೆದಾಗ ನಮ್ಮ ಪ್ರತಿಕ್ರಿಯೆ ಬೇರೆಯಾಗಿರ್ತದೆ. ಇದನ್ನ ಹೇಳಿರ್ತಕ್ಕಂಥದ್ದು ನಾನಲ್ಲ, ಲೈಸಿಂಗ್ಸ್ ಹೇಳಿರುವಂತಹ ಮಾತು. ಬುಚ್ಚರ್ ಹೇಳ್ತಾರೆ, ನಾಟಕದ ಘಟನೆಗಳು ಕರುಣೆ ಮತ್ತು ಭಯವನ್ನು ಹುಟ್ಟಿಸಿದರು. ಅವು ನಮ್ಮ ಜೀವನದಲ್ಲಿ ನಡೆದಾಗ ನಮ್ಮ ಪ್ರತಿಕ್ರಿಯೆ ಮತ್ತು ಅದಕ್ಕೆ ನಾವು ಸ್ಪಂದಿಸುವ ರೀತಿ ಬೇರೆ ಇರ್ತದೆ. ಲೈಸಿಂಗ್ಸು ಮತ್ತು ಬುಚರ್ ಹೇಳುವಂತಹ ಮಾತು ಎರಡು ಒಂದೇ ರೀತಿಯಲ್ಲಿರ್ತದೆ. ಆದರೆ ಲೈಸಿಂಗ್ಸ್ ಇನ್ನೂ ಅದಕ್ಕೆ ಆ್ಯಡ್ ಮಾಡಿ ಏನು ಹೇಳಿದ್ದಾರೆ ಅಂದರೆ, ನಮಗೂ ಹಾಗಾಗಬಹುದು ಎನ್ನುವ ಭಯ ನಮಗೆ ಉಂಟಾಗ್ತದೆ. ಇದರಿಂದ ನಾವೇನು ಮಾಡ್ತೀವಿ, ಎಚ್ಚರಗೊಳ್ತೇವೆ. ಜೊತೆಗೆ ನಮ್ಮ ಮನಸ್ಸಿನಲ್ಲಿ ನಮಗೂ ಆದಾಗ ಅವನ ರಾಜನಿಗೇ ಬಿಟ್ಟಿಲ್ಲ, ನಮಗಿನ್ನೇನು ಅನ್ನೋದು. ನೋಡಿ, ನಮ್ಮಲ್ಲಿ ಗಾದೆ ಮಾತುಗಳಿದ್ದಾವೆ, ಹಲವಾರು ಗಾದೆ ಮಾತುಗಳಿದ್ದಾವೆ. ನೆನಪು ಮಾಡ್ಕೋಬೋದು ನೀವು. ಏನಂದ್ರೆ, ನಮ್ಗೆ ಯಾವುದೋ ಒಂದು ಕಾಯಿಲೆ ಬಂತು, ಅಯ್ಯೋ ಕಾಯಿಲೆ ಬಂದಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಕಾಯಿಲೆ ಮನುಷ್ಯನಿಗೆ ಬರದೆ ಏನು ಹೊರಗೆ ಬರುತ್ತಾ? ಈ ಥರದ ಮಾತುಗಳು ನಮ್ಮನ್ನು ಏನು ಮಾಡ್ತವೆ ಅಂದರೆ ಸಮಾಧಾನಗೊಳಿಸ್ತವೆ. ಈ ಸಂದರ್ಭದಲ್ಲಿ ನಾನೊಂದು ಘಟನೆ ಹೇಳ್ತೀನಿ. ನನ್ನ ಗೆಳೆಯ ಅವ್ರ ತಾಯಿಗೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದ. ಬಹಳ ಬೇಜಾರು, ಬಹಳ ನೊಂದಿದ್ದ ತಾಯಿ ಅಲ್ವಾ. ಫೋನ್ ಮಾಡಿದಾಗ ಹಾಗೆ ಹೇಳ್ದ, ಕ್ಯಾನ್ಸರ್, ಈಗ ಆಪರೇಷನ್ ಮಾಡಿಸ್ತಾ ಇದ್ವಿ, ಏನೋ ಗೊತ್ತು, ಏನೋ ಡಾಕ್ಟ್ರುಗಳು ಎಲ್ಲ ಕ್ಯಾನ್ಸರ್ ಅಂತ ಹೇಳಿಬಿಟ್ಟಿದ್ದಾರೆ ಅಂತೇಳಿ. ಆಗ ನಾನು ಅವನಿಗೆ ಹೇಳಿದೆ, ಹೌದಾ, ನಮ್ಮ ತಂದೆಗೂ ಕೂಡ ಕ್ಯಾನ್ಸರ್ ಇತ್ತಪ್ಪ, ನಮ್ಮ ತಂದೆಗೂ ಆಪರೇಷನ್ ಮಾಡಿಸಿದ್ವಿ. ನಿಮ್ಮ ತಾಯಿಗೆ ಯಾವ ಸ್ಟೇಜಲ್ಲಿದೆ ಕ್ಯಾನ್ಸರು? ಇನ್ನು ಫಸ್ಟ್ ಸ್ಟೇಜ್ ಅಂತ ಹೇಳಿದ್ದಾರೆ. ನಮ್ಮ ತಂದೆಗೆ ಫೈನಲ್ ಸ್ಟೇಜ್ ಇತ್ತು, ಆಪರೇಷನ್ ಮಾಡಿಸಿದ್ವಿ. ಆದರೆ ಇವಾಗ ನಮ್ಮ ತಂದೆ ನನಗಿಂತಲೂ ಚೆನ್ನಾಗಿದ್ದಾರೆ. ಈ ಮಾತನ್ನು ಹೇಳಿದಾಗ ಅವನಿಗೆ ಮನಸ್ಸಿನಲ್ಲಿದ್ದ ಕ್ಷೋಭೆ ದೂರವಾಯಿತು. ಈ ಕೆಥಾರ್ಸಿಸ್ ಅಂದರೆ ಅದೇ, ನಮ್ಮ ಮನಸ್ಸಿನ ಕ್ಷೋಭೆ ದೂರವಾಗ್ತಕ್ಕಂಥದ್ದು. ರುದ್ರ ನಾಟಕದಲ್ಲಿ ಪ್ರೇಕ್ಷಕ ನೋಡುವಂತಹದ್ದಿದೆಯಲ್ಲ, ಆ ಭಯಾನಕವಾದ ದೃಶ್ಯಗಳು, ಕರುಣೆಯನ್ನು ಉಂಟು ಮಾಡುವಂತಹ ದೃಶ್ಯಗಳು ನಮ್ಮ ಮನಸ್ಸಿನ ಕೊಳೆಯನ್ನು ತೊಳಿತವೆ. ಆದ್ರಿಂದಲೇ ಇದನ್ನು ಭಾವ ವಿರೇಚನ ಅಂತ ಕರಿತೀವಿ, ಇದನ್ನು ಶೋಧನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಭಾವಗಳ ಉಪಶಮನ ಮಾಡುವಂತಹ ಕ್ರಿಯೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಆದರೂ ವಿದ್ಯಾರ್ಥಿಗಳೇ, ಒಂದಂತೂ ನಿಜ, ಈ ಭಾವ ವಿರೇಚನದ ಬಗ್ಗೆ ಪ್ರತಿ ದಿನವೂ ಕೂಡ ಒಬ್ಬನಲ್ಲ ಒಬ್ಬ ವಿಮರ್ಶಕ, ಒಬ್ಬ ಮೀಮಾಂಸಕ, ಒಬ್ಬ ವಿದ್ವಾಂಸ ಚಿಂತನೆಯನ್ನ ನಡೆಸ್ತಾ ಇದ್ದಾನೆ. ಅಂತಹ ಒಂದು ತತ್ವ ಈ ಕೆಥಾರ್ಸಿಸ್, ಭಾವ ವಿರೇಚನ. ಯಾಕಂದ್ರೆ ಅರಿಸ್ಟಾಟಲ್ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಸ್ಪಷ್ಟವಾಗಿ ಭಾವ ವಿರೇಚನ ಅಥವಾ ಕೆಥಾರ್ಸಿಸ್ ಅಂದ್ರೆ ಏನು, ಅದು ಹೇಗೆ ಉಂಟಾಗುತ್ತೆ ಅನ್ನುವಂತಹ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ. ಆದ್ರಿಂದ ಇದರ ಬಗ್ಗೆ ಯಾವಾಗಲೂ ಕೂಡ ಚರ್ಚೆ ನಡೀತಾನೇ ಇರುತ್ತೆ. ಇಂತಹ ಒಂದು ಭಾವ ವಿರೇಚನದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದುವರೆಗೂ ನನ್ನ ಈ ಒಂದು ಪಾಠವನ್ನು ಕೇಳಿದ್ರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಇದಕ್ಕೆ ನಿಮಗೆ ಆಕಾರಗಳು ಬೇಕು ಅಂದರೆ ನೋಡಿ, ಇದೊಂದು ಆಕಾರ ಪುಸ್ತಕ. ಯಾರದು ಏನು ಅಂದರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಒಳನೋಟಗಳು, ಡಾಕ್ಟರ್ SM ಹಿರೇಮಠ್. ಹಾಗೆಯೇ ತುಮಕೂರು ವಿಶ್ವವಿದ್ಯಾನಿಲಯದ ಈ ಒಂದು ಪುಸ್ತಕ ಇದೆ, ಇದನ್ನು ನೋಡಿ. ಹಾಗೆ ನಿಮಗೆ ಇನಾಂದಾರ್ರವರ ಕಾವ್ಯ ಮೀಮಾಂಸೆ ಸಿಗುತ್ತೆ, ಅದನ್ನು ನೋಡಿ. ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯವರ ಪುಸ್ತಕ ಇದೆ, ದೌಲಾನಿಕ ಕಾವ್ಯ ಮೀಮಾಂಸೆ, ಅದನ್ನು ಕೂಡ ನೋಡಿ. ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್.